ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾವಿನ ಹಣ್ಣಿನ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ನೈಟು ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಹಾಕಿದ್ದೆ. ಸೊ ಇವಾಗ ಒಂದು ಮಾವಿನ ಹಣ್ಣು, ಮೀಡಿಯಮ್ ಸೈಜಿನ ಮಾವಿನ ಹಣ್ಣು ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 1 ಮಾವಿನ ಹಣ್ಣು ಥರ ಹಾಕ್ಬೋದು. ಅಂದರೆ ಅವ್ರವ್ರದ್ದು ಟೇಸ್ಟ್ ಮೇಲೆ ಡಿಪೆಂಡು. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆನೇ ತಿನ್ನೋದು. ಸೊ ನಾನು ಜಾಸ್ತಿ ಅಕ್ಕಿ ಹಾಕಿ ಸ್ವಲ್ಪನೇ ಮಾವಿನ ಹಣ್ಣು ಹಾಕಿದ್ದೀನಿ. ಒಂದೇ ಮಾವಿನ ಹಣ್ಣಲ್ಲಿ ಅಷ್ಟನ್ನು ಇದನ್ನು ಮಾಡ್ತಾಯಿದ್ದೀನಿ, ಜಸ್ಟ್ ಫ್ಲೇವರ್ಗೆ ಅಂತೇಳಿ. ಸ್ವೀಟು ಬೇಕು ಅಂತೇಳಿದರೆ 2-3 ಹಾಕ್ಕೋಬೋದು. ಮತ್ತು ಉದ್ದಿನಬೇಳೆ ನೀವು ನಾರ್ಮಲಾಗಿ ದೋಸೆಗೆ ಎಷ್ಟು ಹಾಕ್ತಾ ಇರ್ತೀರೋ ಅಷ್ಟೇ ಹಾಕಿ ಸಾಕು. ಬಟ್ ಇದು 8 hours ನೆನೆಹಾಕಿ ಆಮೇಲೆ ರುಬ್ಬಿದ ಮೇಲೆ ಮತ್ತೆ 8 hours ಹುಳಿ ಆಗೋದಕ್ಕೆ ಬಿಟ್ಟು ಅದಾದಮೇಲೆ ಹಾಕೋ ಥರ ದೋಸೆ ಎಲ್ಲ ಇನ್ಸ್ಟೆಂಟಾಗಿ ಹಾಕ್ಬೋದು. ಅಂದರೆ ನೈಟ್ ನೆನೆಹಾಕಿ ಬೆಳಗ್ಗೆ ರುಬ್ಕೊಂಡು ಹಂಗೆ ಮಾಡೋ ಥರ ದೋಸೆ. ಇವಾಗ 1 ಮಾವಿನ ಹಣ್ಣು ಫುಲ್ ತಗೊಂಡು ಅದಕ್ಕೆ ನೆನೆಸಿಟ್ಟಿರೋ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕ್ತಿದ್ದೀನಿ. ಹಾಕಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ರುಬ್ಕೊಳ್ಳಿ. ನಾನಿಲ್ಲಿ ಇಬ್ಬರಿಗಷ್ಟೇ ಮಾಡ್ತಾಯಿರೋದು, ಅದಕ್ಕೆ ಒಂದೇ ಜಾರಲ್ಲಿ ಮಾಡ್ತಾಯಿದ್ದೀನಿ. ಅಷ್ಟು ಹಣ್ಣು ಒಂದರಲ್ಲೇ ಹಾಕಿ ಮಾಡ್ಕೊತಾಯಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಈಕ್ವಲ್ ಕನ್ಸಿಸ್ಟೆನ್ಸಿ ಬೇಕು ಅಂತೇಳಿದರೆ ಸ್ವಲ್ಪ ಹಣ್ಣು ಮತ್ತು ಸ್ವಲ್ಪ ಅಕ್ಕಿ, ನೆನೆಸಿರೋ ಅಕ್ಕಿನೂ ಹಾಕಿ ರುಬ್ಕೋಬೋದು. ಆವಾಗ ಈಕ್ವಲ್ ಕನ್ಸಿಸ್ಟೆನ್ಸಿನೇ ಸಿಗುತ್ತೆ ನಿಮಗೆ. ಇವಾಗ ನಮ್ಮದು ದೋಸೆ ಬ್ಯಾಟ್ರ್ ರೆಡಿ ಆಯಿತು. ಸೊ ಇದಕ್ಕೆ ನಾನು ಸೋಡಾ ಹಾಕಲ್ಲ, ಜಸ್ಟ್ ಉಪ್ಪಷ್ಟೇ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸೋಡಾನ ಅಷ್ಟು ಪ್ರಿಫರ್ ಮಾಡಲ್ಲ ಯಾವುದಕ್ಕೂ, ಹಾಗಾಗಿ ಜಸ್ಟ್ ಉಪ್ಪು ಹಾಕಿ ಕಲಿಸ್ತಾಯಿದ್ದೀನಿ. ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಸೋಡಾನು ಆ್ಯಡ್ ಮಾಡ್ಕೋಬೋದು. ಅಂದರೆ ನೀವು ದೋಸೆಗೆ ಎಷ್ಟು ಸೋಡಾ ಆ್ಯಡ್ ಮಾಡ್ಕೋತೀರೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸೋಡಾ ಹಾಕಿಲ್ಲ. ಸೋಡಾ ಹಾಕ್ದೇ ಯಾವ ರೀತಿ ಬರುತ್ತೆ ದೋಸೆ ಅಂತೇಳಿ ನೋಡೋಣ. ನಾನು ಈ ಥರದ್ದು ಹಂಚು ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವ ಥರ ದೋಸೆ ಹಾಕಿದ್ರೂ ಚೆನ್ನಾಗೇ ಬರುತ್ತೆ, ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಹಳೆ ಹಂಚು, ಬಟ್ ತುಂಬ ಚೆನ್ನಾಗೇ ದೋಸೆ ಬರುತ್ತೆ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಒಂದು ಸಲ ಟ್ರೈ ಮಾಡಿ ನೋಡಿ ದೋಸೆನ. ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ಯಾವ ಥರ ಇತ್ತು ಅಂತೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು 2-3 ಸಲ ಮಾಡಿದ್ದೀನಿ. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ. ಅಂದರೆ ಸ್ವೀಟಾಗಿರುತ್ತೆ ಅಂಥೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾ ಇರ್ತಾನೆ. ಇವಾಗ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ಇವಾಗಿಂದು ಅಷ್ಟೇ ಮಸಾಲೆ ದೋಸೆ ಥರ ಫುಲ್ಲು ಕ್ರಿಸ್ಪಿಯಾಗಿ, ಮತ್ತು ಫ್ಲೇವರು ಅಷ್ಟೇ ಮ್ಯಾಂಗೋ ಫ್ಲೇವರ್ ಬರುತ್ತೆ. ನಿಮ್ಗೆ ಯಾವ ಥರ, ಅಂದರೆ ಯಾವ ಫ್ಲೇವರ್ ಹಣ್ಣು ಇಷ್ಟನೋ ಅದನ್ನ ಹಾಕ್ಕೋಬೋದು. ಬಟ್ ನನಗೆ ಗೊತ್ತಿರೋ ಥರ ಮಾವಿನ ಹಣ್ಣಿಂದು ಮತ್ತು ಹಲಸಿನ ದೋಸೆ ಇವೆರಡು ತುಂಬ ಸಖತ್ತಾಗಿರುತ್ತೆ ನೋಡಿ. ಇವಾಗ ಇದು ಅಷ್ಟೇ ಫುಲ್ ಕ್ರಿಸ್ಪಿಯಾಗಿ ಬಂದಿದೆ. ಈ ದೋಸೆ ಜೊತೆ ಸ್ವಲ್ಪ ಖಾರ ಜಾಸ್ತಿ ಇರೋ ಥರ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಬೆಳಿಗ್ಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಮತ್ತು ಆಫೀಸ್ಗೆ ಹೋಗೋರಿಗೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದೇ ಥರ ಡಿಫ್ರೆಂಟಾಗಿ ಮತ್ತು ಈಸಿಯಾಗಿರೋ ಅಂಥದ್ದು ರೆಸಿಪೀಸ್ ಬೇಕು ಅಂತೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ಕೂಡ ಬರುತ್ತೆ. ಮತ್ತು ನೆಕ್ಸ್ಟು ಬೇರೆ ಯಾವುದಾದ್ರೂ ರೆಸಿಪೀಸ್ ಮಾಡಿ ಅಂತ ನಿಮ್ಮ ಕಡೆಯಿಂದ ಯಾವುದಾದ್ರೂ ಸಜೆಷನ್ ಇದ್ದರೆ ಯಾವ ರೆಸಿಪೀಸ್ ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇಲ್ಲಿ ದೋಸೆ ಎಲ್ಲ ರೆಡಿ ಆಯಿತು. ಸೊ ಟೇಸ್ಟ್ ಮಾಡೋಕ್ಕೆ ನಾನಿಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಹಾಕಿನೇ ಕಾಯಿ ಚಟ್ನಿ ಮಾಡಿದ್ದೆ. ಸ್ವೀಟು ಖಾರ ಎರಡು ಚೆನ್ನಾಗಿರುತ್ತೆ ತಿಂತಾಯಿದ್ರೆ. ಮಾವಿನ ಹಣ್ಣಿನ ದೋಸೆ ರೆಡಿಯಾಗಿದೆ. ಸರಿ, ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕು, ಶೇರು, ಕಮೆಂಟು ಮಾಡಿ. ಥ್ಯಾಂಕ್ ಯು.